ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಹಾಗೆಯೇ ಕಡಲೆಬೇಳೆ 1 ಕಪ್ಪಷ್ಟು, ಕಾಳು ಮೆಣಸು ನಾನು 1 ತಿಂಗಳಿಗಾಗೋಷ್ಟು ಪೌಡರ್ ಮಾಡ್ಕೊತಾ ಇದ್ದೀನಿ. ಚಕ್ಕೆ ಮತ್ತು ಮರಾಠಿ ಮೊಗ್ಗು, ಏಲಕ್ಕಿ ಮೊಗ್ಗು ತೊಗೊಂಡಿದ್ದೀನಿ. 2 ಸ್ಪೂನಷ್ಟು ಮೆಂತ್ಯ, ಹಾಗೆಯೇ 3 ಸ್ಪೂನಷ್ಟು ಧನಿಯಾಕಾಳು, 3 ಸ್ಪೂನಷ್ಟು ಉದ್ದಿನಬೇಳೆ, 1/4 ಸ್ಪೂನಷ್ಟು ಜೀರಿಗೆ, 2 ಥರ ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ನಾನು ಒಂದು ಕಡಾಯಿ ಇಟ್ಕೊಂಡು ಯಾವುದೇ ರೀತಿ ಎಣ್ಣೆ ಹಾಕ್ಕೊಂಡಿಲ್ಲ, ಹಾಗೆಯೇ ಹುರ್ಕೊತಾ ಇದ್ದೀನಿ. ಕೆಂಪಗಾಗೋವರೆಗೂ ಹುರ್ಕೋಬೇಕು. ಅದನ್ನು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಈಗ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಅದು ಕೆಂಪಗಾಗೋವರೆಗೂ ನಾವು ಹುರ್ಕೋಬೇಕು. ಈಗ ಧನಿಯಾ ಕಾಳು ಹಾಕ್ಕೊತಾ ಇದ್ದೀನಿ. ಈಗ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅದ್ರ ಜೊತೆ ಕಾಳು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ. ಇಷ್ಟು ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹಾಗೆಯೇ ಇದ್ರ ಜೊತೆಗೆ ಚಕ್ಕೆ, ಮರಾಠಿ ಮೊಗ್ಗು, ಹಾಗೆಯೇ ಏಲಕ್ಕಿ ಮೊಗ್ಗು ಇಷ್ಟನ್ನು ನಾನು ಹಾಕ್ಕೊಂಡು ಕೆಂಪಗಾಗೋವರೆಗೂ ಹುರ್ಕೊತಾ ಇದ್ದೀನಿ. ನಾನು 1 ತಿಂಗಳಿಗೋಸ್ಕರ ಮಾಡ್ಕೊತಾ ಇದ್ದೀನಿ ಅಲ್ವಾ, ಹಾಗೆಯೇ ಎಲ್ಲ ಒಂದು 3 ಹಾಕ್ಕೊತಾ ಇದ್ದೀನಿ. ಮರಾಠಿ ಮೊಗ್ಗು, ಹಾಗೆಯೇ ಏಲಕ್ಕಿ ಮೊಗ್ಗು, ಚಕ್ಕೆ ಪೀಸ್ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಈಗ ತಣ್ಣಗಾಗೋಕ್ಕೆ ಬಿಡಬೇಕು. ಈಗ ನಾನು ಕಲ್ಲರಿಗೋಸ್ಕರ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ನಿಮ್ಮ ಕೈ ಹಿಡಿಯಷ್ಟು ಹಾಕ್ಕೊಳ್ಳಿ. ಇದು ಬ್ಯಾಡಗೆ ಮೆಣಸಿನ್ಕಾಯಿನೇ, ಆದರೆ ಇದು ಉದ್ದುತ್ತಾ ಇದೆ ಅಂದ್ಬಿಟ್ಟು ನಾನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಒಂದೊಂದೇ ಹುರ್ಕೊಳ್ಳೋಣ. ನಾನು 3 ಥರ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ. 2 ಥರ ಬ್ಯಾಡಗೆ ಮೆಣಸಿನ್ಕಾಯಿ, ಹಾಗೆಯೇ 1 ಖಾರದ ಮೆಣಸಿನ್ಕಾಯಿನ, ಹಾಗೆಯೇ ಸ್ವಲ್ಪ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಅದನ್ನು ತುರಿದು ಹುರ್ಕೋಬೇಕು. ಈ ಕಪ್ಪಷ್ಟು ಎಲ್ಲ ಅಳತೆಗೆ ತೊಗೊಂಡಿರೋದು. ಇದು ಖಾರದ ಮೆಣಸಿನ್ಕಾಯಿ. ಹಾಗೆಯೇ 2 ಸ್ಪೂನಷ್ಟು ಹುಣಸೆಹಣ್ಣು ರಸ ತೊಗೊಂಡಿದ್ದೀನಿ. ಹಾಗೆಯೇ 2 ಸ್ಪೂನಷ್ಟು ಬೆಲ್ಲ ಇಷ್ಟು ತೊಗೊಂಡಿದ್ದೀನಿ. ಈಗ ನಾವು ತಣ್ಣಗಾದಮೇಲೆ ಏನು ಹುರ್ಕೊಂಡಿದ್ದೀವಿ ಕಾಳನ್ನೆಲ್ಲ, ಅದನ್ನೆಲ್ಲ ಮಿಕ್ಸಿ ಜಾರಿಗೆ ರುಬ್ಕೊಬರೋಣ. ಇವಾಗ ನಾವೇನು ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಿ ಅಲ್ವಾ, ಅದನ್ನು ಕೂಡ ಹಾಕ್ಕೊಳ್ಳೋಣ. ಸೊ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡ್ರು ರೆಡಿಯಾಗಿದೆ. ಒಳ್ಳೆ ಸ್ಮೆಲ್ ಬರ್ತಾಯಿದೆ ಗಮ್ ಅಂತ. ಸೊ ಕಲರ್ ಕೂಡ ಚೆನ್ನಾಗಿದೆ. ನಿಮಗೆ ಇನ್ನೂ ಕಲರ್ ಬೇಕು ಅಂದರೆ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೋಬೋದು. ಇದನ್ನು ನಾನು ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ. ಇದು ಪೌಡರ್ ತಣ್ಣಗಾಗಬೇಕು, ಅದಕ್ಕೋಸ್ಕರನೇ. ಹಾಗೆ ಈಗ ನಾನು ಬಿಸಿಬೇಳೆಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಕ್ಯಾರೆಟು, ಬೀನ್ಸು, 1 ಟೊಮೊಟೊ ಮತ್ತು ಬಟಾಣಿ. ನಾವು 3 ಜನಕ್ಕೋಸ್ಕರ ಮಾಡ್ಕೊತಾ ಇರೋದು. ಈಗ ಅಕ್ಕಿ, ಕಡಲೆಬೀಜ, ಬೇಳೆ ಹಾಕ್ಕೊಂಡು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ. ಈಗ ಏನೇನು ಹೆಚ್ಕೊಂಡಿದ್ದೀನಿ ತರಕಾರಿನ ಅದನ್ನೆಲ್ಲ ನಾನು ಹಾಕ್ಕೊಂಡು 2 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ನಾನು ಈ ಕಪ್ಪಷ್ಟು ಅಳತೆಯಲ್ಲಿ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಕ್ಲೋಸ್ ಮಾಡೋಣ. ನಾನು ಆ ಕಪ್ಪಷ್ಟು 1 ಕಪ್ ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ಆ ಕಪ್ಪಷ್ಟು 2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಸೊ ಬೆಂದಿದೆ, ಸ್ವಲ್ಪ ನನಗೆ ಗಟ್ಟಿಯಾಗಿದೆ ಅನಿಸ್ತಾ ಇದೆ. ಅದಕ್ಕೆ ನಾನು ಒಂದು ತಪ್ಪಲೆಗೆ ಹಾಕ್ಕೊತಾ ಇದ್ದೀನಿ ಇದನ್ನು. ಹಾಗೆಯೇ ಒಂದು ಚಿಟಿಕೆಯಷ್ಟು ಅರಿಶಿನ. ನೋಡಿ ಗಟ್ಟಿಯಾಗಿದೆ ಅನಿಸ್ತು, ಅದಕ್ಕೆ ನಾನು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ.
ನೀರು ಹಾಕಿ ಮಿಕ್ಸ್ ಮಾಡಾದ್ಮೇಲೆ ಅರಿಶಿನ ಹಾಗೆ ಮನೆಯಲ್ಲೇ ಮಾಡಿರುವ ಬಿಸಿಬೇಳೆಬಾತ್ ಪೌಡ್ರು ಕೂಡ 2 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಒಳ್ಳೆ ಘಮ ಬರ್ತಾ ಇದೆ. ಈಗ ಬೆಲ್ಲ ಹಾಗೆ ಹುಣಸೆಹಣ್ಣಿನ ರಸ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಈಗ ಕುದಿಯಕ್ಕೆ ಬಿಡೋಣ. ಅಕಸ್ಮಾತ್ ನಿಮಗೆ ಕಲರ್ ಬೇಕು ಅಂದರೆ ಹೇಳಿದ್ನಲ್ವ, ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದಕ್ಕೆ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಕಮ್ಮಿ ಆಗಿದೆ ಅನಿಸ್ತು, ಅದಕ್ಕೋಸ್ಕರನೇ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೊಂಡು ಇವಾಗ ನಾನು ಒಗ್ಗರಣೆಗೆ ಸಾಸಿವೆ, ಒಂದು 2 ಬ್ಯಾಡಗೆ ಮೆಣಸಿನ್ಕಾಯಿನ ಕಟ್ ಮಾಡಿ 3 ಭಾಗ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈಗ ನಾವು ಮೇಲ್ಗಡೆಯಿಂದ ಒಗ್ಗರಣೆ ಕೊಡೋಣ. ಸೊ ಮನೆಯಲ್ಲೇ ಮಾಡಿರುವ ಹೋಮ್ ಮೇಡ್ ಬಿಸಿಬೇಳೆಬಾತ್ ಪೌಡ್ರು ಇಂದ ಬಿಸಿಬೇಳೆಬಾತ್ ಕೂಡ ರೆಡಿಯಾಗಿದೆ. ಒಳ್ಳೆ ಟೇಸ್ಟ್ ಕೂಡ ಇದೆ. ಹಾಗೆಯೇ ಏನಂದರೆ, ನಿಮಗೆ ಯಾವುದೇ ರೀತಿ ಪೌಡರ್ಗಳು ಅರ್ಜೆಂಟಿಗೆ ಮಾಡ್ಕೊಳಕ್ಕಾಗ್ತಾ ಇಲ್ಲ ಬೇಕು ಪೌಡರ್ಗಳು ನೀವು ಒಬ್ಬೊಬ್ಬರು ಮಾಡೋದು ಟೇಸ್ಟ್ ಬರಲ್ಲ, ಆ ಥರ ಏನಾದರೂ ಇತ್ತು ಅಂದರೆ ಇವಾಗ ನಿಮ್ಗೆ ಯಾವುದೇ ರೀತಿ ಇಷ್ಟು ಪೌಡರ್ಗಳು ಹಾಕಿದ್ದೀನಿ. ಬಿಸಿಬೇಳೆಬಾತ್ ಪೌಡ್ರು, ಪುಳಿಯೋಗರೆ ಗೊಜ್ಜು, ವಾಂಗಿಬಾತು, ರಸಮ್ಮು, ಹುಳಿ ಚಿತ್ರಾನ್ನ, ಮನೇಲಿ ಮಾಡಿರೋ ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಸಾಂಬಾರು ಪೌಡ್ರು, ಹಾಗೆ ಚಟ್ನಿಗಳಲ್ಲೂ ವಿವಿಧ ರೀತಿ ಚಟ್ನಿಗಳಿದೆ. 1 ಮಂತ್ವರೆಗೂ ಸ್ಟೋರೇಜ್ ಮಾಡ್ಕೊಳೋ ಟೊಮೊಟೊ ಚಟ್ನಿ ಕೂಡ ನಾವು ಮಾಡಿಕೊಡ್ತಾಯಿದ್ದೀವಿ. ನಿಮ್ಗೆ ಯಾವುದೇ ರೀತಿ ಬೇಕಿದ್ರೂ ಇಷ್ಟು ಐಟಮಲ್ಲಿ ಈ ನಂಬರ್ಗೆ ಆರ್ಡರ್ ಕೂಡ ಮಾಡ್ಬೋದು. ಹಾಗೆಯೇ ಯಾವುದೇ ರೀತಿ ನಿಮಗೆ ಡೆಲಿವರಿ ಚಾರ್ಜ್ ಕೂಡ ನಾವು ತೊಗೊಳಲ್ಲ. ಫ್ರೀ ಶಿಪ್ಪಿಂಗ್ ಕೂಡ ನಾವು ಮಾಡಿಕೊಡ್ತಾಯಿದ್ದೀವಿ. ನೀವು ಈ ನಂಬರಿಗೆ ಕಾಲ್ ಮಾಡಿ, ಇಲ್ಲಾಂದರೆ ಈ ನಂಬರ್ ವಾಟ್ಸಪ್ ಕೂಡ ಇದೆ. ಈ ನಂಬರಿಗೆ ವಾಟ್ಸಪ್ ಕೂಡ ನೀವು ಮಾಡ್ಬೋದು, ಯಾವುದೇ ರೀತಿ ಪೌಡರ್ಗಳು ಬೇಕು ಅಂದ್ರೂ. ಓಕೆ, ನನ್ನ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೆ ರೀತಿ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ.